ಗುರುಜಿ, MCQಗಳ ಮೂಲಕ ಕರೆಂಟ್ ಅಫೇರ್ಸ್ನ ಕಲಿಯುವಂಥ ಈ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸೆಷನಲ್ಲಿ ನಾವು ಆಗಸ್ಟ್ನ 3ನೇ ವಾರದ ಕರೆಂಟ್ ಅಫೇರ್ಸ್ಗಳನ್ನ MCQ ಮೂಲಕ ಕಲಿತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಆದರೆ 2024-25ರಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಹೊಂದಿರುವ ಭಾರತದ ಅತಿ ದೊಡ್ಡ ಆಸಿಯಾನ್ ವ್ಯಾಪಾರ ಪಾಲುದಾರ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಆಸಿಯಾನ್ ಕಂಟ್ರಿಗಳಲ್ಲಿ ಭಾರತದ ಜೊತೆ ದ್ವಿಪಕ್ಷೀಯವಾಗಿ ಅತಿ ಹೆಚ್ಚು ವ್ಯಾಪಾರ ಹೊಂದಿರುವಂಥ ದೇಶ ಯಾವುದು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ಸಿಂಗಾಪುರ್ ಆಗುತ್ತೆ. ಇಂಗ್ಲಿಷಲ್ಲಿ ನೋಡಿದ್ರೆ ವಿಚ್ ಕಂಟ್ರಿ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಆಸಿಯನ್ ಟ್ರೇಡ್ ಪಾರ್ಟ್ನರ್ ಇನ್ 2025 ವಿಚ್ ಬೈಲೇಟರಲ್ ಟ್ರೇಡ್ ರೀಚಿಂಗ್ 34.26 ಬಿಲಿಯನ್ ಅಷ್ಟು ವ್ಯಾಪಾರಗಳು ಹೊಂದಿರುವಂಥದ್ದು ಸಿಂಗಾಪುರ್. ನೆನ್ಪಿಟ್ಕೋಬೇಕಾಗತ್ತೆ. ರೀಸೆಂಟ್ ಆಗಿ ಇಂಡಿಯಾ ಮತ್ತೆ ಸಿಂಗಾಪುರ್ ನಡುವೆ ಒಂದು ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಮೀಟಿಂಗ್ ನಡೆದಿದೆ. ಏನಕ್ಕೆ ಅಂತಂದ್ರೆ ಡೆಲ್ಲಿನಲ್ಲಿ ನಡೆದಿರುವಂಥದ್ದು. ಈಗ ಏನು ಎಕನಾಮಿಕ್ ಟೈಸ್ ಏನಿದೆಯಲ್ಲ ಅದನ್ನ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿ ಹೊಸ ಕೊಲಾಬ್ರೇಷನ್ ಯಾವುದಕ್ಕಾದ್ರೂ ಅವಕಾಶ ಇದೆಯಾ ಅಂತ ನೋಡೋದಕ್ಕೆ ಅಂತ ತಂದಿರುವಂಥದ್ದು. ಈಗ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದೇ ಅಂದ್ರೆ ಆಸಿಯಾನ್ ಕಂಟ್ರೀಸ್ ಬರ್ತಾವಲ್ಲ. ಸೊ ಆಸಿಯಾನ್ ಕಂಟ್ರೀಸ್ ಅಲ್ಲೇ ಇಂಡಿಯಾ ಜೊತೆ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿರುವಂತಹ ಕಂಟ್ರಿ ಬಂದು ಈ ಸಿಂಗಾಪುರ್ ಆಗಿದೆ. ಅದಲ್ಲದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಸಿಂಗಾಪುರ್ ಬಂದು ಟಾಪ್ ಅಲ್ಲಿದೆ, ಫಾಲೋಡ್ ಬೈ ಮಾರಿಷಸ್, ಥರ್ಡ್ ಬಂದು USA ಇದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೋಬೇಕು. ಮುಂದಿನ ಪ್ರಶ್ನೆ ಬಂದು ಭಾರತವು 5ನೇ ತಲೆಮಾರಿನ ಯುದ್ಧ ವಿಮಾನಕ್ಕೆ ಶಕ್ತಿಶಾಲಿ ಜೆಟ್ ಎಂಜಿನ್ ಅಭಿವೃದ್ಧಿ ಮಾಡಲು ಯಾವ ದೇಶದೊಂದಿಗೆ ತನ್ನ ಸಹಭಾಗಿತ್ವವನ್ನು ಹೊಂದಿದೆ? 5ನೇ ತಲೆಮಾರಿಂದು ಅಂದ್ರೆ ಇಂಡಿಯಾ ಈಸ್ ಸೆಟ್ ಟು ಕೊಲಾಬರೇಟ್ ವಿತ್ ವಿಚ್ ಕಂಟ್ರಿ ಟು ಡೆವಲಪ್ ಎ ಪವರ್ಫುಲ್ ಜೆಟ್ ಇಂಜಿನ್ ಫಾರ್ ಇಟ್ಸ್ 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಅಂತ ಕೇಳಿದೆ. ಸೊ ಯುದ್ಧ ವಿಮಾನಕ್ಕೋಸ್ಕರ ಇಂಜಿನ್ ರೆಡಿ ಮಾಡ್ತಾ ಇದ್ದಾರೆ 5th ಜನರೇಷನ್ದು. ಇದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡಿರುವಂಥದ್ದು ಫ್ರಾನ್ಸ್. ನಮ್ಗೆ ನೆನಪಿರಬೇಕು, ನಮಗೆ ರಫೇಲ್ ಅಂತಹ ಸಕ್ಸಸ್ ಸ್ಟೋರಿಗಳು ನಮ್ಗೆ ಇದ್ದಿದ್ದು ಈ ಒಂದು ಫ್ರಾನ್ಸ್ ಜೊತೆನೆ. ಸೊ ಅದರ ಒಂದು ಹಿನ್ನೆಲೆಯಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಈಗ ಫ್ರಾನ್ಸ್ ಜೊತೆ 5ನೇ ತಲೆಮಾರಿನ ಒಂದು ಫೈಟರ್ ಇಂಜಿನ್ಗಳನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಭಾರತದಿಂದ DRDO ಮತ್ತೆ ಫ್ರಾನ್ಸ್ ಇಂದ ಸ್ಯಾಫ್ರಾನ್ ಎರಡೂ ಸಂಸ್ಥೆಗಳು ಈಗ ಸೈನ್ ಮಾಡಿದೆ. ಇದರ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂತಂದ್ರೆ 20 ಕಿಲೋ ನ್ಯೂಟನ್ ಅಷ್ಟು ಶಕ್ತಿ ಇರುವಂತಹ ಇಂಜಿನ್ಗಳನ್ನ ಡೆವಲಪ್ ಮಾಡಬೇಕು ಅಂತೇಳಿ ಫ್ರಾನ್ಸ್ ಮತ್ತೆ ಇಂಡಿಯಾ ಈಗ ತೀರ್ಮಾನ ತಗೊಂಡಿದೆ. ಮುಂದಿನ ಪ್ರಶ್ನೆ ಬಂದು 2011ರ ಜನಗಣತಿಯಲ್ಲಿ ಪಟ್ಟಣ ಗಣತಿ ವ್ಯಾಖ್ಯಾನಿಸಲು ಬಳಸಿದ ಮಾನದಂಡಗಳ್ಯಾವು ಅಂತ ಕೇಳಿದೆ. ಅಂದ್ರೆ ಈಗ ಜನಗಣತಿ ಮಾಡೋ ಟೈಮಲ್ಲಿ ಯಾವುದು ರೂರಲ್ ಯಾವುದು ಅರ್ಬನ್ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆ ಇರುವಂಥದ್ದು. ಇನ್ ಸೆನ್ಸಸ್ 2011 ವಿಚ್ ಆಫ್ ದ ಫಾಲೋಯಿಂಗ್ ಕ್ರೈಟೀರಿಯಾ ವಾಸ್ ಯೂಸ್ಡ್ ಟು ಡಿಫೈನ್ ಸೆನ್ಸಸ್ ಟೌನ್? ಯಾವುದನ್ನ ಯೂಸ್ ಮಾಡ್ಕೊಂಡು ಇದನ್ನು ಪಟ್ಟಣ ಅಂತ ಡಿಸೈಡ್ ಮಾಡ್ತಾರೆ. ಈಗ ಅದಕ್ಕೆ ಏನೇನು ಕೊಟ್ಟಿದ್ದಾರೆ ನೋಡೋಣ. ಕನಿಷ್ಠ 5,000 ಜನಸಂಖ್ಯೆ ಇರಬೇಕಂತೆ ಪ್ರತಿ ಚದುರ ಕಿಲೋಮೀಟರ್ಗೆ. ಅಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಏನಿರುತ್ತಲ್ಲ ಅಟ್ಲೀಸ್ಟ್ 400 ಇರಬೇಕಂತೆ ಪರ್ ಸ್ಕ್ವೇರ್ ಕಿಲೋಮೀಟರ್ ಇರಬೇಕು ಅಂತ ಹೇಳ್ತಾ ಇದೆ. 2ನೇ ಕಂಡೀಷನ್. ಥರ್ಡ್ ಕಂಡೀಷನ್ ಬಂದು ಅಟ್ಲೀಸ್ಟ್ 75% ಆಫ್ ದ ಮೇಲ್ ವರ್ಕಿಂಗ್ ಪಾಪ್ಯುಲೇಷನ್ ಎಂಗೇಜ್ಡ್ ಇನ್ ನಾನ್ ಅಗ್ರಿಕಲ್ಚರ್ ಪರ್ಸ್ಯೂಟ್. ಅಂದ್ರೆ ಅಟ್ಲೀಸ್ಟ್ 75% ಏನಿದಾರಲ್ಲ ಮೇಲ್ ವರ್ಕಿಂಗ್ ಪಾಪ್ಯುಲೇಷನ್ ಅವರು ಕೃಷಿಯೇತರ ಉದ್ಯೋಗಗಳಲ್ಲಿ ತೊಡಗಿಕೊಂಡಿರ್ಬೇಕಂತೆ. ಇದಕ್ಕೆ ಆನ್ಸರ್ ಬಂದು 1 to 3 ಆಲ್ ದ ಅಬವ್ ಆಗುತ್ತೆ. ಏನಕ್ಕಂತಂದ್ರೆ ಈಗ 2026-27 ಸೆನ್ಸಸ್ ಅನೌನ್ಸ್ ಆಗಿದೆಯಲ್ಲ. ಸೊ ಅದಕ್ಕೆ ಈಗ 2011ರಲ್ಲಿ ಇದನ್ನ ಟೌನ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಏನೊಂದು ಕ್ರೈಟೀರಿಯಾ ಇಟ್ಕೊಂಡಿದ್ರಲ್ಲ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪ್ರಶ್ನೆ ಬಂದಿದ್ದು. ಸೊ ಅದನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು 2011ರಲ್ಲಿ ಏನು ಕ್ರೈಟೀರಿಯಾ ಇತ್ತು ಅಂತ ತಿಳ್ಕೊಬೇಕಾಗುತ್ತೆ. ಸೊ ಮಿನಿಮಮ್ ಪಾಪ್ಯುಲೇಷನ್ ಬಂದು 5,000 ಇರಬೇಕಾಗುತ್ತೆ. ಆ ಒಂದು ಏರಿಯಾನಲ್ಲಿ ಪಾಪ್ಯುಲೇಷನ್ ಡೆನ್ಸಿಟಿ ಬಂದು 400 ಇರಬೇಕಾಗುತ್ತೆ. ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ 400 ಪಾಪ್ಯುಲೇಷನ್ ಡೆನ್ಸಿಟಿ ಇರಬೇಕಾಗುತ್ತೆ. 75% ಏನು ಪುರುಷರು ವರ್ಕ್ ಮಾಡ್ತಿರ್ತಾರಲ್ಲ, ಕೆಲಸ ಮಾಡ್ತಿರ್ತಾರಲ್ಲ, ಅವರು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡ್ಕೋಬೇಕಾಗತ್ತೆ. ಇದು ಕ್ರೈಟೀರಿಯಾ ಇರುವಂಥದ್ದು. ಮುಂದಿನ ಪ್ರಶ್ನೆ ಓದಾದ್ರೆ ಸ್ವಯಂ ಪೋರ್ಟಲ್ನಲ್ಲಿ 5 ಉಚಿತ ಕೃತಕ ಬುದ್ಧಿಮತ್ತೆ ಪಠ್ಯಕ್ರಮಗಳನ್ನು ಸೇರಿಸಿ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ವಿಚ್ ಮಿನಿಸ್ಟ್ರಿ ಹ್ಯಾಸ್ ಅನೌನ್ಸ್ಡ್ 5 ಫ್ರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಆನ್ ಸ್ವಯಂ ಪೋರ್ಟಲ್? ಯಾವುದು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ಮಿನಿಸ್ಟ್ರಿ ಆಫ್ ಎಜುಕೇಶನ್. ಸ್ವಯಂ ಅನ್ನೋದು ಗೌರ್ಮೆಂಟ್ ಬೇಸ್ಡ್ ಒಂದು ಎಜುಕೇಶನ್ ಸಂಬಂಧಪಟ್ಟಂತ ಪೋರ್ಟಲ್ ಆಗಿದೆ. ಇದು ಮೂಂಗ್ ಅಂತ ಕರಿತೀವಿ. ಮೂಕ್ ಅಂತಂದರೆ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತೇಳಿ. ಅಂದ್ರೆ ಆನ್ಲೈನ್ ಮೂಲಕ ಫ್ರೀಯಾಗಿ ಎಲ್ರಿಗೂ ಎಜುಕೇಶನ್ ತಲುಪಬೇಕು ಅಂತ ಮಾಡಿರುವಂಥದ್ದೊಂದು ಪ್ಲಾಟ್ಫಾರ್ಮ್ ಇದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ತಂದಿರುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇಲ್ಲಿ ಇದಕ್ಕಿಟ್ಟಿರೋ ಹೆಸರು ಬಂದು ಸ್ವಯಂ ಅಂತೇಳಿ. ಸ್ವಯಂ ಅಂತಂದ್ರೆ ಸ್ವಂತವಾಗಿ ನೀವೇ ಓದ್ಬೋದು ಅನ್ನೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈಗ ಏನಂದ್ರೆ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಇರಲಿ ಅಂತೇಳಿ ಫ್ರೀ AI ಕೋರ್ಸಸ್ಗಳನ್ನ ಆಡ್ ಮಾಡಿದ್ದಾರೆ. ಯಾರು ತಂದಿರುವಂಥದ್ದು ಕೇಳಿದ ಪ್ರಶ್ನೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ತಂದಿರುವಂಥದ್ದು. ಮುಂದಿನ ಪ್ರಶ್ನೆ ಬಂದು ರೀಥಿಂಕಿಂಗ್ ಹೋಮ್ ಸ್ಟೇಸ್ ನ್ಯಾವಿಗೇಟಿಂಗ್ ಪಾಲಿಸಿ ಪಾತ್ವೇಸ್ ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ. ಹೂ ರಿಲೀಸ್ ದ ರಿಪೋರ್ಟ್ ಟೈಟಲ್ ರೀಥಿಂಕಿಂಗ್ ಹೋಮ್ ಸ್ಟೇಸ್ ನ್ಯಾವಿಗೇಟಿಂಗ್ ಪಾಲಿಸಿ ಪಾತ್ವೇಸ್? ಸೊ ಇದನ್ನು ರಿಲೀಸ್ ಮಾಡುವಂಥದ್ದು ನೀತಿ ಆಯೋಗ. ನೀತಿ ಆಯೋಗ ರಿಲೀಸ್ ಮಾಡುವಂಥ ರಿಪೋರ್ಟ್ಸ್ ಇನಿಷಿಯೇಟಿವ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ನೀತಿ ಆಯೋಗ ರಿಲೀಸ್ ಮಾಡಿರುವಂಥದ್ದು ರೀಥಿಂಕಿಂಗ್ ಹೋಮ್ ಸ್ಟೇಸ್ ನ್ಯಾವಿಗೇಟಿಂಗ್ ಪಾಲಿಸಿ ಪಾತ್ವೇಸ್ ಅನ್ನೋ ರಿಪೋರ್ಟ್ ರಿಲೀಸ್ ಮಾಡಿದೆ. ಏನಕ್ಕೆ ಅಂತಂದ್ರೆ ಸ್ಟೇಟ್ಸ್ಗಳು ಒಳ್ಳೊಳ್ಳೆ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನ ಅಡಾಪ್ಟ್ ಮಾಡಿಕೊಂಡು ಹೋಮ್ ಸ್ಟೇಸ್ ಅಲ್ಲಿ ಇನ್ಕ್ಲೂಸಿವ್ ವೇನಲ್ಲಿ ಅದನ್ನ ಪ್ರಮೋಟ್ ಮಾಡುವಂಥದ್ದು, ಮತ್ತೆ ಸ್ಟೇಟ್ಗಳಿಗೆ ಟೂರಿಸಂ ಸೆಕ್ಟರ್ಗಳಲ್ಲಿ ರೆವೆನ್ಯೂ ಚೆನ್ನಾಗಿ ಅರ್ನ್ ಆಗುವಂಥದ್ದನ್ನ ತಲೆ ಇಟ್ಕೊಂಡು ಈ ಒಂದು ರಿಪೋರ್ಟ್ನ ರಿಲೀಸ್ ಮಾಡಿರುವಂಥದ್ದಾಗಿದೆ.
ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ವಿಚ್ ಸ್ಟೇಟ್ ಲೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸ್ ಆಕ್ಟಿವಿಟೀಸ್ ಇನ್ ಫಿನಾನ್ಷಿಯಲ್ ಇಯರ್ 2025 ರೆಕಾರ್ಡಿಂಗ್ ಸೆಕೆಂಡರಿ ಸೆಕ್ಟರ್ ಗ್ರೋತ್ ಆಫ್ 13.4%, ಮೋರ್ ದೆನ್ ದ ಡಬಲ್ ಆಫ್ ನ್ಯಾಷನಲ್ ಅವರೇಜ್. ಅಂದರೆ ದೇಶದ ಒಂದು ಗ್ರೋತ್ ಏನಿದೆಯಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ, ಅದಕ್ಕಿಂತ ಹೆಚ್ಚಿಗೆ ಅಥವಾ ಅದಕ್ಕಿಂತ ಡಬಲ್ ಆಗಿ ಯಾವ ಒಂದು ರಾಜ್ಯ ಮುಂಚೂಣಿಯಲ್ಲಿದೆ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮತ್ತು ಸರ್ವಿಸ್ ಸೆಕ್ಟರ್ಗಳಲ್ಲಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ತಮಿಳ್ನಾಡು ಆಗುತ್ತೆ. ಇದು ಬಿಸ್ನೆಸ್ ಲೈನಲ್ಲಿ ಬಂದಿರುವಂಥ ಆರ್ಟಿಕಲ್ಲು. ತಮಿಳ್ನಾಡು ಬಂದು ಏನೊಂದು ನ್ಯಾಷನಲ್ ಅವರೇಜ್ ಇದೆಯಲ್ಲ ಗ್ರೋತ್ದು, ಯಾವುದು ಇಂಡಸ್ಟ್ರಿಯಲ್ ಗ್ರೋತ್ದು ಅಥವಾ ಸೆಕೆಂಡರಿ ಸೆಕ್ಟರ್ ಗ್ರೋತ್ದು, ಅದಕ್ಕಿಂತ ಡಬಲ್ ಗ್ರೋತ್ ರೇಟಲ್ಲಿ ಟಾಪ್ ರ್ಯಾಂಕಲ್ಲಿ ಇದೆ. ಸೊ ಏನಕ್ಕೆ ಕಾರಣ ಅಂತಂದರೆ, ಈಗ ಈ ಫಿನಾನ್ಷಿಯಲ್ ಇಯರಲ್ಲಿ 2024-25 ಫಿನಾನ್ಷಿಯಲ್ ಇಯರಲ್ಲಿ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ಗಳು ತುಂಬ ಚೆನ್ನಾಗಿದೆ. ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟ್ಗಳು ತುಂಬ ಚೆನ್ನಾಗಿದೆ ಅನ್ನೋ ಉದ್ದೇಶದಿಂದ ಈಗ ಸ್ವಲ್ಪ ಗ್ರೋತ್ ಚೆನ್ನಾಗಿದೆ. ಸೊ ಇದು ಫಸ್ಟ್ ಗ್ರೋತ್ ಆದರೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸೆಕೆಂಡರಿ ಸೆಕ್ಟರಲ್ಲಿ. ಸೆಕೆಂಡ್ ಬಂದು ಉತ್ತರ ಪ್ರದೇಶ ಇದೆ. ಥರ್ಡ್ ಪೊಸಿಷನಲ್ಲಿ ಒಂದು ಮಹಾರಾಷ್ಟ್ರ ಇದೆ. ಫೋರ್ತಲ್ಲಿ ಕರ್ನಾಟಕ ಇದ್ದರೆ, ಫಿಫ್ತ್ ಪೊಸಿಷನಲ್ಲಿ ತೆಲಂಗಾಣ ಇದೆ. ಸೊ ಹರಿಯಾರಿಕೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ನೋಡ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯಾಸ್ ಫಸ್ಟ್ ರಿಮೂವಬಲ್ ಸೋಲಾರ್ ಪ್ಯಾನಲ್ ಆಸ್ ಎ ಪೈಲಟ್ ಪ್ರಾಜೆಕ್ಟ್ ಇನ್ಸ್ಟಾಲ್ಡ್ ಆನ್ ದ ರೈಲ್ವೆ ಲೈನ್ಸ್ ಆಫ್ ಅಹಮದಾಬಾದ್. ಅಹಮದಾಬಾದ್ನಲ್ಲಿ ಭಾರತದ ಮೊದಲ ಸೌರ ಪ್ಯಾನಲ್ ಪೈಲಟ್ ಪ್ರಾಜೆಕ್ಟ್ನ ರೈಲು ಹಳಿಗಳ ಮೇಲೆ ಸ್ಥಾಪಿಸಿದೆ. ಎಲ್ಲಿ? ಅಹಮದಾಬಾದಲ್ಲಿ ಅಂತ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದು, ಆ ಪೈಲಟ್ ಪ್ರಾಜೆಕ್ಟ್ನಲ್ಲಿ ದ ಪೈಲಟ್ ಪ್ರಾಜೆಕ್ಟ್ ಫೀಚರ್ಸ್ 28 ಸೋಲಾರ್ ಪ್ಯಾನಲ್ಸ್ ಜನರೇಟಿಂಗ್ ಅಪ್ ಟು 15 ಕಿಲೋವ್ಯಾಟ್ ಆಫ್ ಎಲೆಕ್ಟ್ರಿಸಿಟಿ. 28 ಸೋಲಾರ್ ಪ್ಯಾನಲ್ಗಳನ್ನ ಹಾಕಿದಾರಂತೆ, ಅದು 15 ಕಿಲೋವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದಂತೆ. ಇದಕ್ಕೆ ಆನ್ಸರ್ ಏನು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಬಂದು 2 ಓನ್ಲಿ ಆಗುತ್ತೆ. ಯಾಕಂತಂದ್ರೆ ಇದು ಅಹಮದಾಬಾದ್ ಅಲ್ಲ, ಬದಲಿಗೆ ವಾರಣಾಸಿ ಅಥವಾ UP-ನಲ್ಲಿ ನೋಡೋಕೆ ಸಿಗುವಂಥದ್ದು. ಇಲ್ಲಿ ನೋಡಿ, ಬನಾರಸ್ ಲೋಕೋಮೋಟಿವ್ ವರ್ಕ್ಸ್ ಏನ್ ಮಾಡಿದ್ಯಲ್ಲ, ಇದು ವಾರಣಾಸಿನಲ್ಲಿ ಒಂದು ರಿಮೂವಬಲ್ ಸೋಲಾರ್ ಪ್ಯಾನಲ್ಗಳನ್ನ ಈ ರೈಲು ಹಳಿಗಳ ಮೇಲೆ ಇನ್ಸ್ಟಾಲ್ ಮಾಡಿರೋದು. ಇದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಆಗಿರುವಂಥದ್ದು. ಎಲೆಕ್ಟ್ರಿಫಿಕೇಶನ್ ಆಫ್ ರೈಲ್ವೇಸ್ ಏನಾಗ್ತಾ ಇದೆಯಲ್ಲ, ಸೊ ಅದಕ್ಕಿಂತ ಒಟ್ಟಿರುವಂಥದ್ದು. ಬಟ್ ಏನಂತಂದ್ರೆ, ಆ ಒಂದು ಎಲೆಕ್ಟ್ರಿಸಿಟಿನೂ ಕೂಡ ರಿನ್ಯೂವಬಲ್ ಫಾರ್ಮೇಟಲ್ಲಿ ತರಬೇಕು ಅಥವಾ ರಿನ್ಯೂವಬಲ್ ಫಾರ್ಮಲ್ಲಿ ತರಬೇಕು ಅಂತೇಳಿ ವಾರಣಾಸಿನಲ್ಲಿ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದ್ದಾರೆ ಈ ಒಂದು ಸೋಲಾರ್ ಪ್ಯಾನಲ್ಗಳನ್ನ. ದೇ ಆರ್ ರಿಮೂವಬಲ್. ಯಾಕಂದರೆ ಸೀಸನ್ ಚೇಂಜ್ ಆಗ್ತಾ ಹೋಗುತ್ತೆ, ಮಳೆಗಾಲ ಬಂದಾಗ ಹಾಳಾಗ್ಬೋದು. ಸೊ ಅದನ್ನ ಈಸಿಯಾಗಿ ತೆಗಿಲಿಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿರುವಂಥದ್ದು. ಎಲ್ಲಿ ಅಂತ ಕೇಳ್ತಾರೆ, ವಾರಣಾಸಿ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಇದ್ರ ಕುರಿತಾಗಿರುವಂಥದ್ದು. ಆಗಸ್ಟ್ 23ರಂದು ಚಂದ್ರಯಾನ 3ರ ಯಶಸ್ವಿ ಸಾಫ್ಟ್ ಲ್ಯಾಂಡಿಂಗ್ನ ನೆನಪಿಗಾಗಿ ಆಚರಿಸಲಾಗುತ್ತದೆ. ಇಟ್ ಇಸ್ ಅಬ್ಸರ್ವ್ಡ್ ಆನ್ 23rd ಆಗಸ್ಟ್ ಟು ಮಾರ್ಕ್ ದ ಚಂದ್ರಯಾನ್ 3 ಸಾಫ್ಟ್ ಲ್ಯಾಂಡಿಂಗ್. ಸೊ ಅದನ್ನ ನೆನಪಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ವರ್ಷದ ಥೀಮ್ ಆಫ್ ದಿಸ್ ಇಯರ್ ಏನಿದೆ ಅಂತಂದ್ರೆ, ಆರ್ಯಭಟ ಟು ಗಗನಯಾನ್, ಏನ್ಷಿಯಂಟ್ ವಿಸ್ಡಮ್. ಆರ್ಯಭಟ ಇದ್ರಲ್ಲ, ಅವರಿಂದ ಹಿಡಿದು ಗಗನಯಾನ್, ಮುಂದೆ ಬರೋದ ಗಗನಯಾನ್ವರೆಗೂ, ಏನ್ಷಿಯಂಟ್ ವಿಸ್ಡಮ್ ಟು ಇನ್ಫೈನೈಟ್ ಪಾಸಿಬಿಲಿಟೀಸ್ವರೆಗೂ ಈಗ ವರ್ಕ್ ಮಾಡ್ತಾ ಇದೆ ಸ್ಪೇಸ್ ಅಂತ ಹೇಳ್ತಾ ಇದೆ. ಇದಕ್ಕೆ ಆನ್ಸರ್ ಬಂದು ಬೋತ್ ಆಗುತ್ತೆ. ಇಲ್ಲಿ ನೋಡ್ರೆ ನಮ್ಗೆ ಗೊತ್ತಾಗುತ್ತೆ, ನ್ಯಾಷನಲ್ ಸ್ಪೇಸ್ ಡೇ ಏನು ಮಾಡ್ತೀವಲ್ಲ, ಆಚರಣೆ ಮಾಡ್ತೀವಲ್ಲ, ಇದು ಚಂದ್ರಯಾನ 3ರ ಮೂಲಕ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂತಹ ಒಂದು ನೆನಪಿನ ಅರ್ಥ ಇದನ್ನ ಆಚರಣೆ ಮಾಡುವಂಥದ್ದು. ನಾವೇನು ಮಾಡಿದ್ವಿ ಅಂತಂದ್ರೆ, ಪ್ರಜ್ಞಾ ರೋವರು ಮತ್ತೆ ವಿಕ್ರಮ್ ಲ್ಯಾಂಡರ್ ಎರಡನ್ನೂ ಕೂಡ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡ್ತೀವಿ. ಸೊ ಆವಾಗಿಂದ ಏನಾಗುತ್ತೆ ಅಂತಂದ್ರೆ, ಈ ರೀತಿ ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡಿದಂಥ 4ನೇ ಕಂಟ್ರಿ. ಬಟ್ ಸೌತ್ ಪೋಲಾರ್ ರೀಜನ್ ಏನಿದೆಯಲ್ಲ, ಅಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದಂಥ ಮೊದಲನೇ ಕಂಟ್ರಿ ನಾವು ಆಗ್ತೀವಿ. ಆ ಒಂದು ಪಾಯಿಂಟ್ಗೆ ಶಿವಶಕ್ತಿ ಅಂತ ಕೂಡ ಹೆಸರು ಕೂಡ ಕೊಡ್ತಾರೆ. ಈಗ ಇದರ ಈ ವರ್ಷದ ಥೀಮ್ ಏನಂತಂದ್ರೆ, ಆರ್ಯಭಟ ಟು ಗಗನಯಾನ್, ಏನ್ಷಿಯಂಟ್ ವಿಸ್ಡಮ್, ಇನ್ಫಿನಿಟ್ ಪಾಸಿಬಿಲಿಟೀಸ್. ಇದು ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ ಬಂದು, 2025ರ ಶಾಂಘೈ ಸಹಕಾರ ಸಂಘಟನೆ ಅಂದ್ರೆ ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಏನಿದೆಯಲ್ಲ, SCO, ಇದರ ಸಮಿಟ್ ಎಲ್ಲಾಯಿತು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು ತಿಯಾನ್ಜಿನ್. ಪ್ರಧಾನಮಂತ್ರಿ ಮೋದಿ ಅವರು ಈ ಚೈನಾದ ತಿಯಾನ್ಜಿನ್ ಅನ್ನೋ ಜಾಗದಲ್ಲಿ ನಡೀತಾ ಇರುವಂತಹ SCO ಸಮಿಟ್ಗೆ ಈಗ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿ ಇರುವಂಥದ್ದು. SCO ಮೆಂಬರ್ಸ್ನ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೆಂಟ್ರಲ್ ಏಷ್ಯಾದ ಕಜಕಿಸ್ತಾನ್, ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಈ 4 ಕಂಟ್ರಿಗಳ ಜೊತೆಗೆ ಇಂಡಿಯಾ ಮತ್ತು ಪಾಕಿಸ್ತಾನ್ 6 ಆಯಿತು, ಜೊತೆಗೆ ರಷ್ಯಾ ಮತ್ತು ಚೈನಾ, ಒಟ್ಟು 8 ಕಂಟ್ರೀಸ್ ಆಗುತ್ತೆ. ಈಗ ರೀಸೆಂಟಾಗಿ ಆ್ಯಡ್ ಆಗಿರುವಂಥವು ಇರಾನ್ ಮತ್ತು ಬೆಲಾರಸ್, ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಬಂದು, ಯುನಿಫಿಲ್ ಏನಿಗೆ ಸಂಬಂಧಪಟ್ಟಿದ್ದು ಅಥವಾ ಯಾವುದಕ್ಕೆ ಏನು ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ. ಇದು ಉದ್ದೇಶ ಏನು ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಅರಬ್ ಕಂಟ್ರಿ ಆದಂಥ ಲೆಬನಾನು, ಜ್ಯೂಸ್ ಕಂಟ್ರಿ ಆದಂಥ ಇಸ್ರೇಲು, ಇವುಗಳ ಒಂದು ಗಡಿನಲ್ಲಿ ಯಾವಾಗಲೂ ಘರ್ಷಣೆ ಇದ್ದಿದ್ದೇನೆ. ಸೊ ಇಲ್ಲಿ ಒಂದು ನಡೆಯುವಂಥ ಹೋರಾಟನ ನಿಲ್ಲಿಸಿ ಶಾಂತಿ ಕಾಪಾಡಬೇಕು ಅಂತ UN ಇಂದ ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಫೋರ್ಸ್ ಅಂತ ಹೇಳ್ಬೋದು.
ಸೊ ಪ್ರೈಮರಿ ಅಬ್ಜೆಕ್ಟಿವ್ ಏನು ಅಂತ ಕೇಳಿದ್ರೆ ಟು ಮಾನಿಟರ್ ದ ಸೆಸೆಷನ್ ಹಾಸ್ಟಾಲಿಟೀಸ್ ಅಂಡ್ ಸಪೋರ್ಟ್ ದ ಪೀಸ್ ಅಲಾಂಗ್ ದ ಲೆಬನಾನ್ ಇಸ್ರೇಲ್ ಬಾರ್ಡರ್. ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಈ ಸುದ್ದಿನಲ್ಲಿ ಯಾಕಿದೆ ಅಂತಂದ್ರೆ ಇದನ್ನ ಇನ್ನೂ 1 ವರ್ಷ ಎಕ್ಸ್ಟೆಂಡ್ ಮಾಡಿ ಅನದರ್ ಇಯರ್ಗೆ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿ ರೆಸಲ್ಯೂಷನ್ ಪಾಸ್ ಮಾಡಿದೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿ ಇರುವಂಥದ್ದು. ಮುಂದಿನ ಪ್ರಶ್ನೆ ಬಂದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ S-2025U1 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ಗಳನ್ನ ನಾವು ಕ್ವಶನ್ ಇಂದನೇ ಡಿರೈವ್ ಮಾಡ್ಕೋಬಹುದು. U1 ಅಂತಿದೆ. UN ಮೀನ್ಸ್ ಯು ಸ್ಟ್ಯಾಂಡ್ ಫಾರ್ ಯುರೇನಸ್ ಅಂತೇಳಿ. ನಾಸಾ ಕಂಡು ಹಿಡಿದ ಯುರೇನಸ್ನ ಹೊಸ ಉಪಗ್ರಹ ಆಗಿದೆ. ನಾಸಾದ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಏನಿದೆಯಲ್ಲ ಇದು ಈಗ ಯುರೇನಸ್ನಲ್ಲಿ 29ನೇ ಒಂದು ಗ್ರಹನ ಅಥವಾ ಉಪಗ್ರಹನ ಗುರುತಿಸಿದೆ. ಅದಕ್ಕೆ S-2025U1 ಅಂತೇಳಿ ಹೆಸರು ಕೂಡ ಕೊಟ್ಟಿದೆ. ಸೊ ಅದಕ್ಕೆ ಸುದ್ದಿನಲ್ಲಿ ಇರುವಂಥದ್ದು, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅಗ್ನಿ 5 ಬಗ್ಗೆ ಕ್ವಶನ್ ಇರುವಂಥದ್ದು. ಈಸ್ ಅ ನ್ಯೂಕ್ಲಿಯರ್ ಕೇಪಬಲ್ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಡೆವಲಪ್ಡ್ ಬೈ DRDO ವಿತ್ ಅ ಸ್ಟ್ರೈಕ್ ರೇಂಜ್ ಆಫ್ 5000 ಕಿಲೋಮೀಟರ್ಸ್ ಅಂತಿದೆ ಫಸ್ಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಬಂದು ಇಟ್ ಈಸ್ ಡಿಸೈನ್ಡ್ ವಿತ್ MIRV ಅಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಟೆಕ್ನಾಲಜಿನ ಇದು ಯೂಸ್ ಮಾಡ್ಕೊಂಡಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಬಂದು ಇದಕ್ಕೆ 2 ಕರೆಕ್ಟ್ ಆಗಿದೆ, ಬೋತ್ 1 and 2. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. DRDO ಏನ್ ಮಾಡಿದೆ ಅಂತಂದ್ರೆ ಒಡಿಶಾ ಕೋಸ್ಟ್ ಅಲ್ಲಿ ಅಗ್ನಿ 5 ಮಿಸೈಲ್ ನ ಟೆಸ್ಟ್ ಮಾಡಿದೆ. ಸೊ ಇದೇನಂತಂದ್ರೆ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಸೊ ಇದನ್ನು ಡೆವಲಪ್ ಮಾಡಿರೋಂಥ DRDOನೇ. ಆಸ್ ಐ ಸೆಡ್ ಇದರ ರೇಂಜ್ ಎಷ್ಟಿದೆ ಅಂತಂದ್ರೆ 5000 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ. ಸೊ ಇದರ ಸ್ಪೆಷಲ್ ಫೀಚರ್ ಬಂದು MIRV ಅಂತ ಕರಿತೀವಿ. MIRV ಅಂತಂದ್ರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅಂತ ಕರಿತೀವಿ. ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ಅಂದ್ರೆ ಒಂದು ಸಲ ಇದನ್ನ ಲಾಂಚ್ ಮಾಡಿದ್ವಿ ಅಂತಂದ್ರೆ ಮಲ್ಟಿಪಲ್ ಟಾರ್ಗೆಟ್ ಇದ್ರೂ ಕೂಡ ಇಂಡಿಪೆಂಡೆಂಟ್ಲಿ ನಾವು ಅದನ್ನ ಅಟ್ಯಾಕ್ ಮಾಡ್ತಾ ಹೋಗ್ಬೋದು. ಈಗ 3 ನ್ಯೂಕ್ಲಿಯರ್ ವಾರೆಡ್ನ ಇದು ಕ್ಯಾರಿ ಮಾಡುತ್ತೆ ಅಂತಂದ್ರೆ 3 ಟಾರ್ಗೆಟ್ಗಳಿಗೂ ಇದನ್ನ ಹಿಟ್ ಮಾಡ್ಬೋದು. ಸೊ ಇದರ ಅರ್ಥ ಬರುತ್ತೆ. ಅಗ್ನಿ 4 ಬಗ್ಗೆ ಆಲ್ರೆಡಿ UPSC ಕ್ವಶನ್ ಬಂದಿದೆ. ಮುಂದಿನ ಪ್ರಶ್ನೆ ಬಂದು ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್. ಇದೊಂದು ಬಿಲ್ ರೀಸೆಂಟ್ ಆಗಿ ಲೋಕಸಭೆಯಲ್ಲಿ ಪಾಸ್ ಆಗಿರುವಂಥದ್ದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್. ಆನ್ಲೈನ್ ಗೇಮಿಂಗ್ ಬಿಲ್ ಏನಿದೆಯಲ್ಲ ಅದು ರೆಗ್ಯುಲೇಷನ್ ಮಾಡುತ್ತಂತೆ, ಪ್ರಮೋಷನ್ ಮಾಡುತ್ತಂತೆ. ಅದ್ರ ಸಂಬಂಧಪಟ್ಟಂತ ಒಂದು ಬಿಲ್ ಇದು. ಏನ್ ಮಾಡುತ್ತೆ? ದ ಬಿಲ್ ಸೀಕ್ಸ್ ಟು ಪ್ರಾಹಿಬಿಟ್ ಇ ಸ್ಪೋರ್ಟ್ಸ್ ಅಂಡ್ ಆನ್ಲೈನ್ ಸೋಷಿಯಲ್ ಗೇಮ್ಸ್. ಮೊದಲನೇದು. ಎರಡನೇ ಸ್ಟೇಟ್ಮೆಂಟ್ ಬಂದು ಇಟ್ ಪ್ರಾಹಿಬಿಟ್ಸ್ ಹಾರ್ಮ್ಫುಲ್ ಮನಿ ಗೇಮಿಂಗ್ ಸರ್ವಿಸ್ ಅಡ್ವರ್ಟೈಸ್ಮೆಂಟ್ ಅಂಡ್ ರಿಲೇಟೆಡ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್. ಕನ್ನಡದಲ್ಲಿ ನೋಡಿದ್ರೆ ಈ ಮಸೂದೆ ಇ ಸ್ಪೋರ್ಟ್ಸ್ ಮತ್ತು ಆನ್ಲೈನ್ ಸಾಮಾಜಿಕ ಆಟಗಳು, ಇ ಸ್ಪೋರ್ಟ್ಸು ಮತ್ತೆ ಆನ್ಲೈನ್ ಸಾಮಾಜಿಕ ಆಟಗಳನ್ನು ನಿಷೇಧ ಮಾಡುತ್ತಂತೆ. ಹಾನಿಕಾರಕ ಹಣದ ಆಟಗಳನ್ನ, ಜಾಹೀರಾತುಗಳನ್ನ ಮತ್ತೆ ಸಂಬಂಧಪಟ್ಟಂತ ಆರ್ಥಿಕ ವ್ಯವಹಾರಗಳನ್ನು ನಿಷೇಧಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾವುದು ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು 2 ಓನ್ಲಿ. ಕೆಲವೊಂದು ಆನ್ಲೈನ್ ಗೇಮ್ಗಳು ಜೂಜಾಗಿ ಪರಿಣಮಿಸಿದೆ, ಕೆಲವೊಂದು ಸ್ಕಿಲ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಅಂತಾನೆ ಇದೆ. ಸೊ ಹಾಗಾಗಿ ಈ ಗೇಮ್ಗಳಲ್ಲಿ ಡಿಸ್ಟಿಂಗ್ವಿಷ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಬಿಲ್ ಏನು ಹೇಳಿದಿವಲ್ಲ, ಪ್ರಮೋಷನ್ಸ್ ಆಫ್ ರೆಗ್ಯುಲೇಷನ್ಸ್ ಆನ್ಲೈನ್ ಗೇಮಿಂಗ್ ಬಿಲ್ ಅಂತೇಳಿ, ಇದು ಗೇಮ್ಗಳನ್ನ 3 ತರ ಡಿವೈಡ್ ಮಾಡುತ್ತೆ. ಒಂದು ಇ ಸ್ಪೋರ್ಟ್ಸ್ ಅಂತೇಳಿ ಮೊದಲನೇದು, ಎರಡನೇದು ಬಂದು ಆನ್ಲೈನ್ ಸೋಷಿಯಲ್ ಗೇಮ್ಸ್ ಅಂತೇಳಿ, ಮೂರನೇದು ಬಂದು ಹಾರ್ಮ್ಫುಲ್ ಮನಿ ಗೇಮಿಂಗ್ ಅಂತ ಕರಿತೀವಿ. ಇವುಗಳನ್ನ ಈ ರೀತಿ 3 ತರ ಸೆಗ್ರಿಗೇಟ್ ಮಾಡುತ್ತೆ. ಈ 3 ತರ ಸೆಗ್ರಿಗೇಟ್ ಮಾಡಿ ಇದೇನು ಹಾರ್ಮ್ಫುಲ್ ಮನಿ ಗೇಮ್ ಇದೆಯಲ್ಲ ಇದನ್ನ ಮಾತ್ರ ಪ್ರಾಹಿಬಿಟ್ ಮಾಡುತ್ತೆ. ಈ ಒಂದು ಇ ಸ್ಪೋರ್ಟ್ಸ್ ಮತ್ತೆ ಆನ್ಲೈನ್ ಸೋಷಿಯಲ್ ಗೇಮ್ಸ್ ನ ಸ್ಕಿಲ್ಸ್, ಎಂಟರ್ಟೈನ್ಮೆಂಟ್ ಈ ರೀತಿಯಾಗಿ ಉಳಿಸ್ಕೊಳ್ಳುತ್ತೆ. ಇದು ರೆಗ್ಯುಲೇಟ್ ಮಾಡುತ್ತೆ ಹೊರತು ಪ್ರಾಹಿಬಿಟ್ ಮಾಡಲ್ಲ. ಸೊ ಹಾಗಾಗಿ ಅದಕ್ಕೆ ಆನ್ಸರ್ ಬಂದು 2 ಓನ್ಲಿ ಆಗುತ್ತೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಒಂದು ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ ಏನಿದೆಯಲ್ಲ ಇದು ಇ ಸ್ಪೋರ್ಟ್ಸ್ ಮತ್ತೆ ಆನ್ಲೈನ್ ಸೋಷಿಯಲ್ ಗೇಮ್ಸ್ ಏನಿದೆಯಲ್ಲ ಇವನ್ನ ಎಂಕರೇಜ್ ಮಾಡುತ್ತೆ, ಪ್ರಾಹಿಬಿಟ್ ಮಾಡಲ್ಲ. ಪ್ರಾಹಿಬಿಟ್ ಮಾಡೋದು ಯಾವುದು ಅಂತಂದ್ರೆ ಹಾರ್ಮ್ಫುಲ್ ಆನ್ಲೈನ್ ಮನಿ ಗೇಮಿಂಗ್ಸ್ ಏನಿದೆ ಅವುಗಳದ್ದು ಸರ್ವೀಸು, ಅಡ್ವರ್ಟೈಸ್ಮೆಂಟು, ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನೇ ಇದ್ರೂ ಸರಿ ಇದನ್ನ ಪ್ರಾಹಿಬಿಟ್ ಮಾಡುತ್ತೆ, ಇದನ್ನ ಎಂಕರೇಜ್ ಮಾಡುತ್ತೆ. ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಬಂದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವ್ಯೋಮಮಿತ್ರ ಅಥವಾ ವ್ಯೋಮಮಿತ್ರ ಎಂಬುದು ಏನು ಅಂತ ಕೇಳಿದೆ. ಇದಕ್ಕೆ ಆನ್ಸರ್ ಬಂದು ಗಗನಯಾನ ಮಿಷನ್ಗಾಗಿ ತಯಾರು ಮಾಡಿದಂತಹ ಅರೆ ಮಾನವ ರೂಪದ ರೋಬೋಟ್ ಆಗಿರುತ್ತೆ. ಹಾಫ್ ಹ್ಯೂಮನೈಡ್ ರೋಬೋಟ್ ಫಾರ್ ದ ಗಗನಯಾನ್ ಮಿಷನ್. ಗಗನಯಾನ್ ಮಿಷನ್ ಏನಿದೆಯಲ್ಲ, ನಮ್ಮ ಭಾರತದಿಂದ 4 ಜನ ಗಗನಯಾನಿಗಳನ್ನ ಟ್ರೈನ್ ಮಾಡಿ ಅದರಲ್ಲಿ 3 ಜನನ ಮಾತ್ರ ಲೋ ಅರ್ತ್ ಆರ್ಬಿಟ್ಗೆ ಕಳಿಸಿ ಅಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿಸ್ಬೇಕು ಅಂತೇಳಿ ಹಮ್ಮಿಕೊಂಡಿರುವಂತಹ ಒಂದು ಪ್ರಾಜೆಕ್ಟು ಗಗನಯಾನ್ ಮಿಷನ್. ಸೊ ಈ ಮಿಷನ್ ಅಲ್ಲಿ ಮೊದಲಿಗೆ ಹ್ಯೂಮನ್ಸ್ನ ಕಳಿಸೋದಕ್ಕಿಂತ ಮುಂಚೆ ಅದು ಅಲ್ಲಿನ ಒಂದು ವಾತಾವರಣಗಳನ್ನ ಸ್ಟಡಿ ಮಾಡೋದಕ್ಕೆ ಮೊದಲಾಗಿ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ ಒಂದು ರೋಬೋಟ್ನ ಕಳಿಸ್ತಾ ಇದೀವಿ, ಅಥವಾ ಹಾಫ್ ಹ್ಯೂಮನೈಡ್ ರೋಬೋಟ್. ಇದು ಬಂದು ವ್ಯೋಮಮಿತ್ರ, ಇದ್ರ ಹೆಸರು ವ್ಯೋಮಮಿತ್ರ. ಸೊ ಇಲ್ಲಿ ನೋಡ್ಬೋದು, ಇದೇ ವ್ಯೋಮಮಿತ್ರ.
ಸೊ ಇದರ ಒಂದು ಫಸ್ಟ್ ಟ್ರಯಲ್ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ ಅದನ್ನ ಈ ಒಂದು ಡಿಸೆಂಬರ್ ಮಂತ್ ಅಲ್ಲಿ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಆಫ್ ಹ್ಯೂಮನ್ ರೋಬೋಟ್ ಏನಿದೆಯಲ್ಲ ವ್ಯೋಮಿತ್ರ, ಇದನ್ನ ಅಲ್ಲಿಗೆ ಕಳಿಸ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ನೋಡೋದಾದ್ರೆ UIDAI ಏನಾಗಿದೆ ಅಂತಂದ್ರೆ ಆಸ್ ಕೊಲಾಬರೇಟೆಡ್ ವಿತ್ ಪ್ರೈವೇಟ್ ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಪ್ರೊವೈಡರ್, ಅಂದ್ರೆ ಸ್ಯಾಟಲೈಟ್ ಬೇಸ್ಡ್ ಅಲ್ಲಿ ಇಂಟರ್ನೆಟ್ ಕೊಡುವಂತಹ ಒಂದು ಪ್ರೈವೇಟ್ ಏಜೆನ್ಸಿ ಜೊತೆ ಕೊಲಾಬ್ರೇಟ್ ಆಗಿದೆಯಂತೆ. ಯಾವುದದು OneWeb ಜೊತೆ ಕೊಲಾಬ್ರೇಟ್ ಆಗಿ ಆಧಾರ್ ಬೇಸ್ಡ್ ಕಸ್ಟಮರ್ ವೆರಿಫಿಕೇಶನ್ಗೆ ಹೆಲ್ಪ್ ಮಾಡುತ್ತಂತೆ. ಅಂದ್ರೆ ಇಂಟರ್ನೆಟ್ ಏನಿದೆಯಲ್ಲ ಆಧಾರ್ ಬೇಸ್ಡ್ ಸಂಬಂಧಪಟ್ಟಂತ ಇಂಟರ್ನೆಟ್ ಸರ್ವಿಸಸ್ಗಳನ್ನ ಸ್ಯಾಟಲೈಟ್ ಬೇಸ್ಡ್ ಒಂದು ಕಂಪ್ನಿ ಕೊಡ್ತಾ ಇದೆ. ಯಾವುದು ಅಂತಂದ್ರೆ OneWeb ಅಂತ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದು ದಿಸ್ ಪಾರ್ಟ್ನರ್ಶಿಪ್ ಡೆಮಾನ್ಸ್ಟ್ರೇಟ್ ದ ಸ್ಕೇಲೆಬಿಲಿಟಿ ರಿಲೇಬಿಲಿಟಿ ಆಫ್ ಇಂಡಿಯಾಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್. ಸೊ ಒಂದು ಇಂಡಿಯಾಸ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ಲ ಅದರ ಒಂದು ದೊಡ್ಡ ಮಟ್ಟಕ್ಕೆ ಏರಿಸೋದಕ್ಕೆ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದು 2 ಓನ್ಲಿ ಆಗುತ್ತೆ. ಯಾಕಂತಂದ್ರೆ ಫ್ಯಾಕ್ಟ್ಸ್ ಏನಿರುತ್ತಲ್ಲ ಅದು ಈಸಿಯಾಗಿ ಚೇಂಜ್ ಮಾಡ್ಬೋದು. ಇದಕ್ಕೆ ಆನ್ಸರ್ ಇದು OneWeb ಅಲ್ಲ, ಬದಲಿಗೆ ಸ್ಟಾರ್ಲಿಂಕ್ ಜೊತೆ ನಾವು ಕೊಲಾಬ್ರೇಟ್ ಆಗ್ತಿರೋವಂಥದ್ದು. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ UIDAI ಏನಿದೆಯಲ್ಲ ಅದು ಕೊಲಾಬ್ರೇಟ್ ಆಗ್ತಿರೋವಂಥದ್ದು ಯಾರ ಜೊತೆ ಅಂತಂದ್ರೆ ಸ್ಟಾರ್ಲಿಂಕ್ ಜೊತೆ. ಸ್ಪೇಸ್ ಎಕ್ಸ್ ನ ಸ್ಟಾರ್ಲಿಂಕ್ ಜೊತೆ ಕೊಲಾಬ್ರೇಟ್ ಆಗಿ ಆಧಾರ್ ಬೇಸ್ಡ್ ಕಸ್ಟಮರ್ ವೆರಿಫಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಇದರಿಂದ ನಮ್ದು ಸ್ಕೇಲೆಬಿಲಿಟಿ ಮತ್ತೆ ರಿಲೇಬಿಲಿಟಿ ನಿಜವಾಗ್ಲೂ ಚೆನ್ನಾಗುತ್ತೆ. ಮುಂದಿನ ಪ್ರಶ್ನೆ ಹೋಗೋದಾದ್ರೆ ಕರ್ನಾಟಕದಲ್ಲಿ ಈ ಆಸ್ತಿ ಅಪ್ಲಿಕೇಶನ್ ಮೂಲಕ 50,000ಕ್ಕೂ ಹೆಚ್ಚು ಈ ಖಾತೆ ಬಿಡುಗಡೆ ಮಾಡಿ ಅತಿ ಹೆಚ್ಚು ದಾಖಲೆ ಮಾಡಿದ ಜಿಲ್ಲೆ ಯಾವುದು? ಈ ಆಸ್ತಿ ಅಪ್ಲಿಕೇಶನ್ ನಲ್ಲಿ ದಾಖಲೆಗಳನ್ನ ರಿಲೀಸ್ ಮಾಡಿರುವಂಥದ್ದು ಅಥವಾ ಈ ಖಾತಾ ಮಾಡಿಕೊಟ್ಟಿರೋದ್ರಲ್ಲಿ ಹೈಯೆಸ್ಟ್ ಯಾವುದು ರೆಕಾರ್ಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಯಾವ ಜಿಲ್ಲೆ ಅಂತ. ಇದಕ್ಕೆ ಆನ್ಸರ್ ಬಂದು ಮೈಸೂರು ಆಗಿರುತ್ತೆ. ನೋಡಿ ಮೈಸೂರು ಏನ್ ಮಾಡಿ ಅಂತಂದ್ರೆ ಟಾಪ್ ಪೊಸಿಷನ್ ಬಂದಿದೆ. ಯಾಕೆ ಅಂತಂದ್ರೆ ಆ ಕ್ರಿಯೇಷನ್ ಆಫ್ ಪ್ರಾಪರ್ಟೀಸ್ ಅಂಡರ್ ಈ ಆಸ್ತಿ ಅಪ್ಲಿಕೇಶನ್ ಮೂಲಕ ಈ ಖಾತಾಗಳನ್ನ ಕೊಟ್ಟು ಅಂದ್ರೆ ಡಿಜಿಟಲ್ ಫಾರ್ಮೆಟ್ ಅಲ್ಲಿ ಕೊಟ್ಟು ಯಾವ ಡಿಸ್ಟಿಕ್ ಅಂತ ಕೇಳ್ತಾರೆ ಮೈಸೂರು ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡೋದಾದ್ರೆ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಆನ್ಲೈನ್ ಕಂಟಿನ್ಯೂಸ್ ಎಮಿಷನ್ ಮಾನಿಟರಿಂಗ್ ಸಿಸ್ಟಮ್ ಅಂತೇಳಿ. ಆನ್ಲೈನ್ ಕಂಟಿನ್ಯೂಸ್ ಎಮಿಷನ್ ಮಾನಿಟರಿಂಗ್ ಸಿಸ್ಟಮ್ ಯಾವ ಉದ್ದೇಶಕ್ಕೆ, ಅದರ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಇದರ ಉದ್ದೇಶ ಏನಂತಂದ್ರೆ ಟು ಮಾನಿಟರ್ ದ ರಿಯಲ್ ಟೈಮ್ ಏರ್ ಅಂಡ್ ವಾಟರ್ ಪೊಲ್ಯೂಷನ್ ಲೆವೆಲ್ ಫ್ರಮ್ ದ ಇಂಡಸ್ಟ್ರೀಸ್. ಇದು ಯಾಕೆ ಸುದ್ದಿನಲ್ಲಿದೆ ಅಂತಂದ್ರೆ ಇದನ್ನ ಎಮಿಷನ್ ಮಾನಿಟರಿಂಗ್ ಸಿಸ್ಟಮ್ ಏನಿದೆ ಇದನ್ನ ಈ ಒಂದು ಲ್ಯಾಂಡ್ ಫಿಲ್ ಆಗುತ್ತಲ್ಲ ಸ್ಯಾನಿಟರಿ ಲ್ಯಾಂಡ್ ಫಿಲ್ ಆಗುತ್ತಲ್ಲ ಆ ಜಾಗಗಳಲ್ಲಿ ಕಂಪಲ್ಸರಿ ಇನ್ಸ್ಟಾಲ್ ಮಾಡಲೇಬೇಕು ಅಂತೇಳಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೇಳಿರುವಂಥದ್ದು. ಅಂದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಏನಿದೆಯಲ್ಲ ಅದಕ್ಕೆ ಹೇಳಿರುವಂಥದ್ದು. ಸೊ ಅದಕ್ಕಿಂತ ಸುದ್ದಿನಲ್ಲಿರುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಏನು ಇನ್ಸ್ಟಾಲ್ ಮಾಡಕ್ಕೆ ಹೇಳಿದೆ ಅಂತಂದ್ರೆ ಆನ್ಲೈನ್ ಕಂಟಿನ್ಯೂಸ್ ಎಮಿಷನ್ ಮಾನಿಟರಿಂಗ್ ಸಿಸ್ಟಮ್. ಸೊ ಇದು ನೀರು ಮತ್ತೆ ಗಾಳಿನ ಕ್ವಾಲಿಟಿನ ಮೆಜರ್ ಮಾಡುತ್ತೆ ತಾನೇ ಆ ಜಾಗಗಳಲ್ಲಿ. ಮುಂದಿನ ಪ್ರಶ್ನೆ ನೋಡೋದಾದ್ರೆ ಕರ್ನಾಟಕದ ಕೃಷಿ ಇಲಾಖೆ ಒಂದು ಒಪ್ಪಂದ ಮಾಡ್ಕೊಂಡಿದೆ. ಏನು ಅಂತ ಕೇಳ್ತಾ ಇದೆ, ಅದ್ರ ಬಗ್ಗೆ ಹೇಳಿ ಅಂತ. ಈ ಒಪ್ಪಂದ BL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏನಿದೆಯಲ್ಲ ಅದ್ರ ಜೊತೆ ಮಾಡ್ಕೊಂಡಿದ್ದಂತೆ. ಏನಕ್ಕೆ ಅಂತಂದ್ರೆ ರೈತ ತಂತ್ರಜ್ಞಾನ ಆಧಾರಿತ ಕೇಂದ್ರಿತ ಅಥವಾ ತಂತ್ರಜ್ಞಾನ ಕೇಂದ್ರಿತ ಒಂದು ಡ್ಯಾಶ್ ಬೋರ್ಡ್ ನ ತರಬೇಕು. ಜೊತೆಗೆ ಕಾಳಜಿ ಕೇಂದ್ರಗಳು ರೈತ ಕರೆ ಕೇಂದ್ರ ಅಂತ ಕರಿತೀವಿ ಅಥವಾ ಕಾಲ್ ಸೆಂಟರ್ ಅಂತಾನೂ ಹೇಳ್ಬೋದು. ಸೊ ಇವುಗಳನ್ನ ತರಬೇಕು ಅನ್ನೋ ಉದ್ದೇಶದಿಂದ ಮಾಡ್ಕೊಂಡಿದೆ. ಇದ್ರ ಯಾರ ಜೊತೆ ಸೇರಿ ಅಂತ ಕೇಳಿದ್ರೆ BL ಜೊತೆ ಸೇರಿ ಅಂತ ಹೇಳ್ತಾ ಇದೆ. ಎರಡನೇ ಸ್ಟೇಟ್ಮೆಂಟ್ ಬಂದು ಈ ಡ್ಯಾಶ್ ಬೋರ್ಡ್ ಬೆಳೆ ಮಾಹಿತಿ, ಹವಾಮಾನ ದತ್ತಾಂಶ, ಫ್ರೂಟ್ ಡೇಟಾ ಬೇಸ್ಡ್, ಫ್ರೂಟ್ ಅಂತಂದ್ರೆ ಇದು ಬರುತ್ತಲ್ಲ ಹಾರ್ಟಿಕಲ್ಚರ್ ಸಂಬಂಧಪಟ್ಟಿದ್ದು ಆ ತರದ್ದು, ಅದ್ರ ಜೊತೆಗೆ ಸರ್ಕಾರಿ ಯೋಜನೆಗಳು ಎಲ್ಲಾನು ಒಗ್ಗೂಡಿಸಿ ಒಂದೇ ಕಡೆ ಅದಕ್ಕೆ ರೈತರಿಗೆ ಸಹಾಯ ಆಗೋ ರೀತಿಯಲ್ಲಿ ಈ ಒಂದು ಡ್ಯಾಶ್ ಬೋರ್ಡ್ ಡೇಟಾನ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ಇದಕ್ಕೆ ಆನ್ಸರ್ ಬಂದು ಬೋತ್ 1 and 2 ಆಗುತ್ತೆ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನಿದೆ ಇದು MOU ಸೈನ್ ಮಾಡಿದೆ. ಯಾರ ಜೊತೆ ಅಂತಂದ್ರೆ BL ಜೊತೆ. ಏನಕ್ಕೆ ಅಂತಂದ್ರೆ ರೈತ ಕರೆ ಕೇಂದ್ರಗಳು ಅಥವಾ ಇಂಟಿಗ್ರೇಟೆಡ್ ಕಾಲ್ ಸೆಂಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಅದ್ರ ಜೊತೆಗೆ ಇದೊಂದು ಡ್ಯಾಶ್ ಬೋರ್ಡ್ ಕೂಡ ತರ್ತಾ ಇದೆ ಒಂದು ಡೇಟಾಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಅಂತ. ಯಾವ್ಯಾವ ಡೇಟಾಗಳಿರುತ್ತೆ ಅಂತಂದ್ರೆ ಅಗ್ರಿಕಲ್ಚರ್ ಡೇಟಾಬೇಸ್ ಆಗ್ಬೋದು, ಕ್ರಾಪ್ ಇನ್ಫಾರ್ಮೇಶನ್ ಆಗ್ಬೋದು, ವೆದರ್ ಡೇಟಾ ಆಗ್ಬೋದು ಅಥವಾ ಫ್ರೂಟ್ ಡೇಟಾಬೇಸ್ ಆಗ್ಬೋದು. ಅದಲ್ಲದೆ ಸ್ಟೇಟ್ ಆಗಲಿ ಅಥವಾ ಸೆಂಟರ್ದಾಗಲಿ ರೈತರುಗಳಿಗೆ ಸಹಾಯ ಅಂತ ಸ್ಕೀಮ್ಗಳು ಏನಿರ್ತಾವಲ್ಲ ಅವುಗಳನ್ನೆಲ್ಲ ಒಟ್ಟುಗೂಡಿಸುವಂಥದ್ದು ತರಬೇಕು ಅಂತ ಮಾಡಿರುವಂಥದ್ದು. ಯಾರ ಜೊತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, BL ಜೊತೆ ಸೇರಿ ಮಾಡಿರುವಂಥದ್ದು. ಏನನ್ನ ನಿರ್ಮಿಸೋದಕ್ಕೆ ರೈತ ಕರೆ ಕೇಂದ್ರ ಕೇಳ್ತಾರೆ. ರೈತ ಕರೆ ಕೇಂದ್ರದಲ್ಲಿ ಯಾರ್ಯಾರು ಪಾರ್ಟ್ ಇದ್ದಾರೆ ಅಂತೇಳಿ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಕರ್ನಾಟಕ ಸಚಿವ ಸಂಪುಟವು ಇತ್ತೀಚೆಗೆ ಅನುಮೋದಿಸಿದ ಒಳ ಮೀಸಲಾತಿ ಪ್ರಕಾರ 17% SC ಮೀಸಲಾತಿಯನ್ನು ಬಲ, ಎಡ ಮತ್ತು ಸ್ಪೃಶ್ಯರು ಹಾಗೂ ಇತರರು ನಡುವೆ ಹಂಚಲಾಗಿದೆ. ಈ ಹಂಚಿಕೆಯ ಪ್ರಮಾಣ ಯಾವುದು ಅಂತ ಕೇಳಿದ್ದಾರೆ. ರೀಸೆಂಟ್ಲಿ ಕರ್ನಾಟಕ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ಇಂಟರ್ನಲ್ ರಿಸರ್ವೇಶನ್ ವಿತ್ ಇನ್ ಶೆಡ್ಯೂಲ್ಡ್ ಕ್ಯಾಸ್ಟ್ by splitting 17% quota among right, left, touchables and others. How it is divided ಹೆಂಗೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು 665 ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ಡ್ ದ ಇಂಟರ್ನಲ್ ರಿಸರ್ವೇಶನ್ ಸ್ಪ್ಲಿಟ್ 17% ರಿಸರ್ವೇಶನ್ ಸ್ಪ್ಲಿಟ್ ಮಾಡಿದೆ. ಹೆಂಗೆ ಅಂತಂದ್ರೆ ರೈಟ್ಗೆ 6%,
ರೈಟ್ಗೆ 6%, ಲೆಫ್ಟ್ಗೂ 6%, ಉಳಿದಂಥ ಟಚಬಲ್ಸ್ ಏನಿದಾರಲ್ಲ ಅವ್ರಿಗೆ 5% ಮಾಡಿರುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ನೋಡೋಕ್ಕಾದ್ರೆ, ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯು ಯಾವ ಮಾಜಿ ಪ್ರಧಾನಮಂತ್ರಿಯವರ ಹೆಸರನ್ನು ಇಟ್ಟಿದೆ? ದ ಕರ್ನಾಟಕ ಅಸೆಂಬ್ಲಿ ರೀಸೆಂಟ್ಲಿ ಪಾಸ್ಡ್ ಬಿಲ್ ಟು ರೀನೇಮ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆಫ್ಟರ್ ವಿಚ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್? ಸೊ ಯಾರ ಒಂದು ಹೆಸರು ಇಟ್ಟಿದೆ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಬಂದು ಮನಮೋಹನ್ ಸಿಂಗ್ ಆಗುತ್ತೆ. ನೋಡಿ, ಇದು ಬಜೆಟಲ್ಲೇ ಅನೌನ್ಸ್ ಮಾಡಿದ್ರು, ಈಗ ಅದಕ್ಕೆ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿರುವಂಥದ್ದು. ಕರ್ನಾಟಕ ಸ್ಟೇಟ್ ಅಸೆಂಬ್ಲಿ ವಿಲ್ ಪಾಸ್ ಮಾಡಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಏನಿತ್ತಲ್ಲ ಅದನ್ನು ರೀನೇಮ್ ಮಾಡಿದೆ. ಯಾರ ಹೆಸರಲ್ಲಿ ಅಂತಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರಲ್ಲಿ. ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಸಂಚಿಕೆನ ಮುಗಿಸೋಣ. ಮುಂದಿನ ವಾರ ಇನ್ನೊಂದು ಸ್ವಲ್ಪ ಕ್ವಶನ್ಸ್ ತಂದು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.